ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿ ಮತ್ತು ಅಜಿತ ಸೇರಿಕೊಂಡು ಇವತ್ತು ಅಂಜುಗೆ ಮದುವೆ ಏರ್ಪಾಡು ಮಾಡಿದ್ದಾರೆ. ಅಂಜುಗೂ ಮತ್ತು ನಿಚ್ಚಿಗೂ ಏರ್ಪಾಡು ಮಾಡಿದ್ದಾರೆ. ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ಏರ್ಪಾಡು ಮಾಡಿರೋಂಥ ಮದುವೆ ಇದು. ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ದಾರೆ. ಆದರೆ ಅಂಜು ಅಮ್ಮ ಮಾತ್ರ ಇಲ್ಲ ಅಷ್ಟೇ, ಇನ್ನೆಲ್ಲರೂ ಇದ್ದಾರೆ. ಎಲ್ಲರೂ ಸೇರಿನೇ ಈ ಮದುವೆನ ಮಾಡ್ತಾಯಿರೋದು. ಅಂಜುಗೆ ಎಲ್ಲ ರೆಡಿ ಮಾಡಿದ್ದಾರೆ, ಮೇಕಪ್ ಎಲ್ಲ ಆಗೋಗಿದೆ. ಅಜ್ಜಿ ಮತ್ತು ಎಲ್ಲರೂ ಬಂದು ಕೂತ್ಕೊಂಡು ಅವಳಿಗೆ ಮೇಕಪ್ಪನ್ನು ಮಾಡೋದು ಅಂತೇಳ್ಬಿಟ್ಟು ಎಲ್ಲರೂ ಮೇಕಪ್ ಮಾಡಿಸಿ ಎಲ್ಲ ಆಯಿತು. ಇವಾಗ ಮಂಟಪಕ್ಕೆ ಕರ್ಕೊಂಡು ಹೋಗಬೇಕು. ಮಂಟಪಕ್ಕೆ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ಹೊರಟಿದ್ದಾರೆ. ಆದರೆ ನಿಚ್ಚಿ ಅಲ್ಲಿ ರೆಡಿ ಆದ್ನ ಅಂತೇಳ್ಬಿಟ್ಟು ಅಜಿತ್ ನೋಡೋದಕ್ಕೆ ಹೋಗಿದ್ದಾನೆ. ನಿಚ್ಚಿ ರೆಡಿಯಾಗಿದ್ದಾನೆ. ನಿಚ್ಚಿನ ಮಾತಾಡಿಸ್ಕೊಂಡು ಅವನನ್ನು ತಪ್ಪಿಕೊಂಡು ಇವತ್ತಿಂದ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದೆಯಾ, ಹುಷಾರಾಗಿರುವಂತೆ ಹೇಳಿ ಎಲ್ಲ ಮಾಡಿ ಆಮೇಲೆ ಇವ್ರು 3 ಜನ ಹೊರಗಡೆ ಬಂದು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಮದುವೆ ಹೀಗೆ ನಡಿಬೇಕು, ಹಾಗೆ ನಡಿಬೇಕು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಆವಾಗ ಸರಿ ಅಂತೇಳ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಏನು ಪ್ರಾಬ್ಲಮ್ ಆಗಬಾರ್ದು ಮದುವೆನಲ್ಲಿ ಅಂತೇಳಿ ಎಲ್ಲ ಮಾತಾಡಿಕೊಂಡು ಊಟದ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಎಲ್ಲ ರೆಡಿ ಆಗ್ತಿದೆ, ಏನು ತೊಂದರೆ ಇಲ್ಲ ಅಂಥೇಳಿ ಎಲ್ಲ ಮಾತಾಡಿಕೊಂಡು ಮತ್ತೆ ಅಲ್ಲಿಗೆ ಮಂಟಪಕ್ಕೆ ಬರ್ತಾರೆ. ಮಂಟಪಕ್ಕೆ ಬಂದು ಅಲ್ಲಿ ಮದುವೆ ಸಿದ್ಧತೆಗಳೆಲ್ಲ ನಡೆದಿದೆಯಾ ಅಂತ ಅಲ್ಲೂ ಕೂಡ ಎಲ್ಲ ಚೆಕ್ ಮಾಡಿ ಎಲ್ಲ ರೆಡಿಯಾಗಿದೆ ಅಂತ ಆದಮೇಲೆ ಎಲ್ಲ ರೆಡಿ ಇದೆ, ಮದುವೆ ಸಿದ್ಧತೆಗಳೆಲ್ಲ ರೆಡಿ ಇದೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಯಾವುದೋ ದೊಡ್ಡ ದೇವಸ್ಥಾನದಲ್ಲಿ ಮದುವೆ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಮದುವೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇಲ್ಲಿ ಅಂಜು ಅಮ್ಮ ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಮತ್ತೇನಿಲ್ಲ, ಎಲ್ಲ ಸಂತೋಷವಾಗೇ ಇದ್ದಾರೆ. ನಿಚ್ಚಿ ಬಂದು ಮತ್ತು ಅಜಿತನ ತಪ್ಪಿಕೊಂಡು ಎಲ್ಲ ಇದಾಯಿತು. ಆಮೇಲೆ ಇಲ್ಲಿ ಹೂವಿನ ಹಾರ ಬದಲಾಯಿಸ್ಕೊಂಡು ಇವಾಗ ಮದುವೆಗೆ ರೆಡಿ. ಹೂವಿನ ಹಾರ ಹಾಕಿ ಮತ್ತು ತಾಳಿ ಕಟ್ಟಿದ್ರೆ ಮದುವೆ ಆಗೋಗುತ್ತೆ. ಮದುವೆ ಆಗುತ್ತೋ ಇಲ್ವೋ ಅನ್ನೋ ಸಿಚುವೇಷನಲ್ಲೇ ಇದ್ದರು. ಯಾಕೆ ಅಂದರೆ ಅಮ್ಮ ಜೈಲಿಗೆ ಹೋಗಿದ್ದಾಳೆ, ಮತ್ತು ಇವಳನ್ನ ಇನ್ಯಾರು ಮದುವೆ ಮಾಡ್ಕೋತಾರೆ ಅಂತ ಹೀಗೆಲ್ಲ ಮಾತಾಡೋ ಅಂಥ ಸಿಚುವೇಶನ್ ನಡೀತಿತ್ತು. ಬಟ್ ಆದರೆ ನಿಚ್ಚಿ ಮತ್ತು ಅಜಿತ್ ಎಲ್ಲ ಸೇರಿಕೊಂಡು ಇಲ್ಲ ಮದುವೆ ಮಾಡಿಬಿಡೋಣ, ಮತ್ತು ತುಂಬ ದಿನ ಕಾಯೋದು ಬೇಡ, ಇದು ನಿಶ್ಚಯ ಆಗಿರೋ ಅಂಥ ಮದುವೆ, ಇದನ್ನು ಇಲ್ಲಿಗೆ ಬಿಡೋದು ಬೇಡ ಅಂತೇಳ್ಬಿಟ್ಟು ಇಲ್ಲಿ ಅಮ್ಮ ಮಗಳು ಕೂಡ ಅದೇ ವಿಷಯ ಮಾತಾಡ್ತಾಯಿದ್ದಾರೆ. ಹೇಗೋ ಒಳ್ಳೇದಾಯ್ತಲ್ಲ ಬಿಡು ಅಂಜುಗೆ ಅಂತೇಳ್ಬಿಟ್ಟು ಅಪ್ಪು ಮತ್ತು ಸಂಗೀತ ಇಬ್ಬರು ಕೂಡ ಮಾತಾಡ್ತಾಯಿದ್ದಾರೆ. ಇಲ್ಲಿ ತುಂಬ ಸಂತೋಷ ಆಯಿತು, ಅವಳಷ್ಟು ಕ್ರಿಮಿನಲ್ ಐಡಿಯಾ ಮಾಡಿರೋದು ಯಾರಿಗೂ ಗೊತ್ತೇ ಆಗಲಿಲ್ಲ ನೋಡು ಅಂತೇಳ್ಬಿಟ್ಟು. ಇವಳಿಗೆ ಅಪ್ಪುಗೆ ಸಾಮಾನ್ಯವಾಗಿ ಎಲ್ಲ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ, ಆದರೆ ಅವಳು ಯಾರಿಗೂ ಹೇಳಿಲ್ಲ ಅಷ್ಟೇ. ಇವಾಗ ಎಲ್ಲದೂ ಆಗೋಯ್ತು. ಮತ್ತು ಹೆಣ್ಣು ಗಂಡು ಕೈ ಕೊಡೋದು, ನಿಶ್ಚಿತಾರ್ಥ ಅದೆಲ್ಲ ಪುರೋಹಿತರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ಮತ್ತು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಬೇಕಾಗಿರೋದ್ರಿಂದ ಸಂಗೀತನ ಗಂಡಿನ ಕಡೆಯವರಾದರೆ, ಮತ್ತು ಶರಣ್ ಹೆಂಡ್ತಿ ಶಾರದಾ ಹೆಣ್ಣಿನ ಕಡೆಯಿಂದ ಮುಹೂರ್ತಕ್ಕೆ ನಿಲ್ಲಿಸೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ತುಂಬ ಸಂತೋಷದ ವಿಷಯ ಇದು. ಹಾಗಾಗಿ ಹೆಣ್ಮಗಳನ್ನ ತಾರೆ ಕೊಡಬೇಕಾದ್ರೆ ಅಪ್ಪ ಅಮ್ಮ ಬೇಕು ಅಂತಾರಲ್ವ, ಅಪ್ಪ ಅಮ್ಮ ಇಲ್ಲ ಅಂದಾಗ ಅಪ್ಪ ಅಮ್ಮನ ಕಡೆಯವ್ರು ಯಾರಾದರೂ ಆಗುತ್ತೆ. ಇಲ್ಲಿ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರು ಸೇರಿಕೊಂಡು ಅಂಜುಗೆ ಮದುವೆ ಮುಹೂರ್ತಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇದು ಸಂತೋಷ ಪಡೋವಂಥ ವಿಷಯನೇ. ಈಗ ಇಬ್ಬರು ಕೈ ಮುಕ್ಕೊಂಡು ಇನ್ನು ತಾಳಿಶಾಸ್ತ್ರ ಆದರೆ ಆಲ್ಮೋಸ್ಟ್ ಮದುವೆ ಮುಗ್ದಂಗೆ. ತಾಳಿಶಾಸ್ತ್ರಕ್ಕೆ ಈಗ ತಾಳಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಎಲ್ಲರ ಹತ್ರ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ಕಳಿಸಿದ್ದಾರೆ. ಎಲ್ಲ ಆಶೀರ್ವಾದ ತೊಗೊಂಡು ಬರ್ತಾರೆ. ಆಶೀರ್ವಾದ ಮಾಡಾದಮೇಲೆ ಇವಾಗ ತಾಳಿ ಕಟ್ಟಿಸೋ ಅಂಥ ಪ್ರೋಗ್ರಾಮು. ಅಜಿತ್ ಇಲ್ಲಿವರೆಗೆ ಅವನು ಸ್ಟೇಷನಿಗೆ ಹೋಗಿಲ್ಲ. ತಾಳಿ ಕಟ್ಟಿಸಿ ಇದೆಲ್ಲ ಮದುವೆ ಎಲ್ಲ ಮುಗಿಸಿನೇ ಆಮೇಲೆ ಹೋಗಬೇಕು ಅವನು. ಅಲ್ಲಿವರೆಗೆ ಅಲ್ಲಿ ಇದಕ್ಕೆ ಹೋಗಲ್ಲ. ಈ ತಾಳಿ ಕಟ್ಟೋ ಅಂಥ
ಸನ್ನಿವೇಶ. ತಾಳಿ ಕಟ್ಟಿದ್ದು ಆಗೋಯಿತು. ಇವಾಗ ಅಗ್ನಿ ಸುತ್ತನೂ ಪ್ರದಕ್ಷಿಣೆ ಬರೋವಂಥ ಕೆಲಸನೂ ಆಗೋಗುತ್ತೆ. ಅದು ಬೇಗ ಮುಗಿಯುತ್ತೆ. ಎಲ್ಲದನ್ನು ಮುಗಿಸ್ಕೊಂಡು ಒಂದೇ ದಿವಸದಲ್ಲಿ ಎಲ್ಲದೂ ಮುಗಿದೋಯ್ತು. ಇವಾಗ ಎಲ್ಲದೂ ಮುಗಿಸ್ಕೊಂಡು ಅಂಜು ಕೈ ಮುಕ್ಕೊಂಡಿದ್ದಾಳೆ. ಸದ್ಯ ಮದುವೆ ಆಯ್ತಲ್ಲ, ಮದುವೆ ಆಗಿಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು. ನಾನೇ ಒಂದು ಕಡೆ, ನಿಚ್ಚಿ ಒಂದು ಕಡೆ, ಅಮ್ಮ ಒಂದು ಕಡೆ, ಎಲ್ಲ ಒಂದೊಂದು ಕಡೆ ಇರಬೇಕಿತ್ತು. ತಾಳಿನ ಇವಾಗ ಪೂಜೆ ಮಾಡೋವಂಥದ್ದು, ತಾಳಿ ಪೂಜೆನೂ ಮಾಡ್ತಾನೆ. ಹಿಂದೆನೂ ತಾಳಿ ಪೂಜೆ ಮತ್ತು ಮುಂದೆನೂ ತಾಳಿ ಪೂಜೆ ಎಲ್ಲ ಆಗೋಗುತ್ತೆ. ಇವಾಗ ಇದೆಲ್ಲ ಮುಗಿಸ್ಕೊಂಡು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡುವಂಥ ವಿಷಯ ಇದು. ಇದೆಲ್ಲ ಮುಗಿಸ್ಕೊಂಡು ತುಂಬ ಜನ ಬಂದಿದ್ದಾರೆ, ಬಂಧು ಬಾಂಧವರು ಮತ್ತು ಅಕ್ಕಪಕ್ಕದವರು ಎಲ್ಲರೂ ಬಂದಿದ್ದಾರೆ. ಆದರೂ ಯಾರೂ ಆ ವಿಷಯ ಮಾತಾಡ್ತಾ ಇಲ್ಲ. ಎಲ್ಲಿ ಅಂಜು ಅಮ್ಮ ಅಂತ ಯಾರೂ ಕೇಳ್ತಾ ಇಲ್ಲ. ಈಗ ಹೆಣ್ಣು ಗಂಡನ ಕೈ ಕೊಟ್ಟಿದ್ದು ಆಯಿತು, ಅವರು ಅಗ್ನಿ ಸುತ್ತಿದ್ದು ಆಯಿತು. ಎಲ್ಲದೂ ಮುಗಿದೋದ್ಮೇಲೆ ಎಲ್ಲ ಮುಗಿಸಿ ಸಂಜೆ ಮನೆಗೆ ಹೊರಡಬೇಕು. ಅಷ್ಟರೊಳಗೆ ಈ ಕಾರ್ಯಕ್ರಮವೆಲ್ಲ ಮುಗಿಸ್ತಾರೆ. ಇನ್ನೇನಿಲ್ಲ, ಎಲ್ಲದೂ ಮುಗೀತು. ತಾಳಿ ಕಟ್ಟಿದ್ದು ಆಯಿತು, ಮತ್ತು ಅಗ್ನಿ ಸುತ್ತನು ಸುತ್ತಿದ್ದು ಆಯಿತು. ಈಗ ಎಲ್ಲದೂ ಮುಗೀತು. ಎಲ್ಲರೂ ತುಂಬ ಚೆನ್ನಾಗಿ ಎಲ್ಲ ಸೇರಿಕೊಂಡು ಮದುವೆ ಎಲ್ಲದೂ ಮುಗೀತು. ಈಗ ಪುರೋಹಿತರಿಗೆ ನಮಸ್ಕಾರ ಮಾಡಿಕೊಂಡು, ದೊಡ್ಡವರಿಗೆ ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲದೂ ಮುಗಿಸ್ಕೊಂಡೇ ಇವಾಗ ಅವರು ಒಂದು ಅಂದರೆ ಚೌಟ್ರಿ ಅಂತ ಏನು ಮಾಡಿಲ್ಲ, ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನದಲ್ಲಿ ಮದುವೆ ಇಟ್ಕೊಂಡಿದ್ದಾರೆ. ಅಲ್ಲಿ ಬಂದಂಥ ಸಾರ್ವಜನಿಕರಿಗೂ ಕೂಡ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳುವಂಥ ಸಮಯ. ಎಲ್ಲರೂ ಆಶೀರ್ವಾದ ಮಾಡಿ ಆಮೇಲೆ ಈ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಡಬೇಕು ಅವರು. ಅಂತೂ ಎಲ್ಲದೂ ನೀಟಾಗಿ ಮದುವೆ ಎಲ್ಲ ಮುಗೀತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.